ಶ್ಮಶ್ರು ಕರ್ಮ ಅಂತ ಮಹಾಭಾರತದ ಶಾಂತಿ ಪರ್ವದಲ್ಲಿ ಪ್ರಯೋಗ. ಇದಕ್ಕೆ ಅಕ್ಷೌರ ಅನ್ನೋ ಅರ್ಥದಲ್ಲಿ ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ಶ್ಮಶ್ರು ಕರ್ಮಣಿ ಸಂಪ್ರಾಪ್ತೆ ಶ್ರುತೆ ಸ್ನಾಥೇತ ಭೋಜನೆ ಅಂತ ಹೀಗೆಲ್ಲ. ನಾವಿದನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಳ್ಳುವುದಾದ್ರೆ, ಕ್ಷೌರ ಅಂದ್ರೆ ಪೂರ್ಣ ಕ್ಷೌರ, ತಲೆ, ಮುಖ, ಗಡ್ಡ, ಮೀಸೆ ಎಲ್ಲವನ್ನು ಹಿಡಿದು ತಲೆಯನ್ನು ಕ್ಷೌರ ಮಾಡಿಸ್ಕೊಳ್ಳೋದಕ್ಕೆ ಕ್ಷೌರ ಅಂತ ಕರಿಬಹುದು. ಅಥವಾ ಅದನ್ನೇ ಆಯುಷ್ ಕರ್ಮ ಅಂತ ಕೂಡ ಕರೀತಾರೆ. ಆಯುಷ್ ಕರ್ಮ ಅಂದ್ರೆ ಆಯುಷ್ಯಕ್ಕೆ ಅಭಿವೃದ್ಧಿಕರವಾದ ಕರ್ಮ ಅಂತ ಅರ್ಥ. ಇನ್ನೊಂದು ಅರ್ಥದಲ್ಲಿ ನಾವು ಈ ಶ್ಮಶ್ರು ಕರ್ಮ ಅನ್ನೋದನ್ನ ಮಹಾಭಾರತದಲ್ಲಿ ಕ್ಷೌರ ಅನ್ನೋ ಅರ್ಥದಲ್ಲಿ ಬಳಕೆ ಮಾಡಿದ್ರು. ಶ್ಮಶ್ರು ಕರ್ಮ ಅನ್ನೋದನ್ನು ನಿರ್ದಿಷ್ಟವಾಗಿ ಶೇವಿಂಗ್ ಅನ್ನೋ ಅರ್ಥದಲ್ಲಿ ನಾವು ಬಳಕೆಗೆ ತರಬಹುದು. ಮಹಾಭಾರತದಲ್ಲಿ ಒಟ್ಟಾರೆ ಕ್ಷೌರ ಅನ್ನೋ ಅರ್ಥದಲ್ಲಿ ಇದ್ರು ನಾವು ಅದನ್ನು ಶೇವಿಂಗ್ ಅನ್ನೋ ಅರ್ಥದಲ್ಲಿ ತರಬಹುದು. ಯಾಕಂದ್ರೆ ಶ್ಮಶ್ರು ಅಂದ್ರೆ ಗಂಡ ಮೀಸೆ ಎರಡೂ ಸೇರಿ. ಹೀಗೆ ಶ್ಮಶ್ರು ಕರ್ಮ ಅಂದ್ರೆ ಶೇವಿಂಗ್ ಅನ್ನೋ ಅರ್ಥದಲ್ಲಿ ನಾವು ಬಳಕೆ ತರಬಹುದು ಅಂತ ಕಾಣಿಸ್ತದೆ. ವಿದ್ವಾಂಸರು ಇದನ್ನು ಗಮನಿಸಿ ಅಭಿಪ್ರಾಯ ಹೇಳಬೇಕು.